ಹುಬ್ಬಳ್ಳಿಯ ತುಮಕೂರು ಓಣಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಇಂದು ಭಂಡಾರ ಪೂಜೆ ವ್ಯವಸ್ಥಿತವಾಗಿ ಜರುಗಿತು. ಕೇವಲ 5 ಮುತ್ತೈದು ಮಾಡಿ ಸರಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಠ್ಠಲ್ ಬದ್ದಿ, ಕಿಶೋರ್ ಚಿತುರಿ, ಶೇಷುಸಾ ಚಿತುರಿ, ಮಾಜಿ ಮೇಯರ್ ಡಿಕೆ ಚೌಹಾಣ್, ವೆಂಕಟೇಶ್ ಕಾಟವೆ, ಮಿಥುನ್ ಚೌಹಾಣ್ ಸೇರಿದಂತೆ ಯುವಕ ಮಂಡಳ ಹಾಗೂ ಮಹಿಳಾ ಮಂಡಳ ಸದಸ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗಾಗಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಭರತ್ ಕಾಟವೆ, ಸನಾ ಸುದ್ದಿ ವಾಹಿನಿ, ಹುಬ್ಬಳ್ಳಿ. श्री देवी दुर्गा देवी नमन करता आज भंडारा कार्यक्रम राखले होते आणि पहिले भंडारा पूजा करत होता 110 ये सत्र असे विशेष करायचे त्याचं 5 सवास 5 वार सवास करायचे तरी एक ऐतिहासिक आहे. सार्वजनिक लैर मग काही आम्ही सार्वजनिक इकडे ದೇವಿ ದುರ್ಗಾದೇವಿಯ ನಮಸ್ಕಾರ ಮಾಡ್ತಾ ಇವತ್ತು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಭಂಡಾರ ಪೂಜೆ ಇದ್ದ ಕಾರಣ 5 ಮುತ್ತೈದೆಯರಿಗೆ ನಾವು ಇವತ್ತು 5 ಕುವಾರಿ ಮುತ್ತೈದೆಯರಿಗೆ ಇವತ್ತು ಭಂಡಾರದ ಕಾರ್ಯಕ್ರಮ, ಗುಡಿ ತುಂಬ ಕಾರ್ಯಕ್ರಮ ಮತ್ತು ಭಂಡಾರದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇದರಲ್ಲಿ ವಿಶೇಷ ಏನಿದೆ ಅಂದರೆ ಮೊದಲು ನಾವು 110 ಸವಾಸ, 105 ಸವಾಸ ಆ ಥರ ಮಾಡ್ತೀವಿ. ಈ ಸಲ ನಾವು ಮೊದಲಿನ ಹಿರಿಯರು ಹಾಕಿದ ಪರಂಪರೆಯನ್ನು ನಾವು ಮುಂದುವರಿಸ್ತಾ ಇವತ್ತು 5 ಮುತ್ತೈದೆಯರು ಸವಾಸ ಹಾಗೂ 5 ಕುವಾರಿಯರ ಸವಾಸ ಮಾಡಿ ಇದೊಂದು ಹೊಸ ಒಂದು ಅಧ್ಯಾಯವನ್ನು ನಾವು ಶಿಸ್ತಿನ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಓಣಿಯ ಹಿರಿಯರು ಎಲ್ಲರೂ ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೂ ಎಲ್ಲರೂ ಇವತ್ತಿನ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿ ದೇವಿಯ ಆಶೀರ್ವಾದ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ. ಸವಾಸನೆಯನ್ನ ಮಾಡಿದ್ದೇವೆ. ಇದು ಒಂದು ವಿಶೇಷವಾಗಿಲ್ಲ, ಇದು ಮಾದರಿ ಆಗ್ಯದ. ಇದು ಇವತ್ತು ಇಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಮಾತ್ರ 5 ಅಥವಾ 10 ಸವಾಸನೆಯನ್ನು ಕುಂದಿಸಿ ಬಾಕಿ ಎಲ್ಲರೂ ಇಲ್ಲಿ ಸವಾಸನೆ ಆಗಿದ್ದಾರೆ. ಎಲ್ಲರೂ ಗುಡಿ ತುಂಬಿಕೊಂಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಏನ್ ಪ್ರಸಾದ ಕೊಡ್ತಾ ಇದ್ದಾರೆ ಅದೇ ಪ್ರಸಾದ ಎಲ್ಲಾ ಕಡೆ ಹೋಗ್ತಾ ಇದೆ, ಎಲ್ಲರಿಗೂ ಸಿಗ್ತಾ ಇದೆ. ಇದು ಒಂದು ನಮ್ಮ ಪಂಚ ನಿರ್ಣಯ ತಗೊಂಡಿದ್ದು ಬಹಳ ವಿಶೇಷ ಆಗ್ಯದ. ಎಲ್ಲರಿಗೂ ಸಂತೋಷ ಆಗ್ಯದ. ಬೋಲೋ ದುರ್ಗಾದೇವಿ ಮಾತಾ ಕಿ ಜೈ. ನಮ್ಮ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, 2 ಪಂಗಡಗಳು ಇಲ್ಲ. ಎಲ್ಲ ಪಂಗಡಗಳಿಗೂ SSK ಸಮಾಜ ಅಂದರೆ ಒಂದೇ ಐತಿ. ಎಲ್ಲರೂ ಕೂಡಿ ಸೇರಿ ನಾವು ಈ ಭಂಡಾರ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗ ವಿನಂತಿ. ಇಂದು ನಮ್ಮ SSK ಸಿದ್ದೂರಪ್ಪನಪೇಟ್ ಪಂಚ ಟ್ರಸ್ಟ್ ಕಮಿಟಿ ಶ್ರೀ ದುರ್ಗಾದೇವಿ ದೇವಸ್ಥಾನ ತುಮಕೂರು ಹುಬ್ಬಳ್ಳಿ ಇದರ ಇತಿಹಾಸ ಇರುವಂಥ ಭಂಡಾರೋತ್ಸವ ಕಾರ್ಯಕ್ರಮ ಇಂದು ನಡೀತಾ ಇದೆ. ದೇವರಿಗೆ ನಾವು ಪ್ರತಿ ವರ್ಷ ಏನು ಆರಾಧನೆಯನ್ನು ಮಾಡಿರ್ತೀವಿ, ಇಂದು ದೇವರ ಭಂಡಾರೋತ್ಸವ ಮಾಡುವುದರ ಜೊತೆಗೆ ನಮ್ಮ ಹದ್ದನಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಆ ದೇವಿ ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಭಂಡಾರೋತ್ಸವ ಮಾಡ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ನಮ್ಮ ಪಂಚ ಟ್ರಸ್ಟ್ ಕಮಿಟಿಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪಂಚರು ಕೂಡಿ ಏನು ಒಂದು ನಿರ್ಣಯಪ್ಪ ಅಂತ ಹೇಳಿದರೆ, ದೇವಿಗೆ ಒಪ್ಪಾಗುವಂಥ 5 ಮುತ್ತೈದರಿಗೆ ಒಂದು
ಒಂದು ಮುತ್ತೈದರು ಮತ್ತು ಕುಮಾರಿ ಸಂವಾದ ಅಂತೇಳಿ ಒಂದು 10 ಜನ, ಒಂದು 5 ಮತ್ತು 5 10 ಜನ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮುತ್ತೈದರು ಅಂತೇಳಿ ನಾವು ನೇಮಿಸ್ತೀವಿ. ಅದು ಬರ್ತಕ್ಕಂಥ ದಿನಗಳಲ್ಲಿ 5 ಹೋಗಿ 500 ಆಗಿರ್ತಕ್ಕಂಥ ನಾವು ನೋಡಿದ್ವಿ. ಆದರೆ ದೇವರ ಒಪ್ಪಾಗುವಂಥದ್ದು ಕೇವಲ 5. ಹಾಗಾಗಿ ನಮ್ಮ ಪಂಚಾಯತಿಯಿಂದ ತಗೊಂಡ ನಿರ್ಣಯ ಇಡೀ ಇವತ್ತು ನಮ್ಮ ಹದ್ದಿಯಲ್ಲಿ ಮತ್ತು ಇಡೀ ಸಮಾಜದಲ್ಲಿ ಎಲ್ಲ ಜನರು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ವಿನಂತಿ, ತಾವು ಕೂಡ ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದ ಸ್ವೀಕರಿಸಬೇಕಂತೇಳಿ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ. ಪ್ರಶ್ನೆ ಕೇಳಿದ್ರಿ, ಸಮಾಜದಲ್ಲಿ ಮಲ್ಲೆ ಏನು 2 ಮೆಣಿಗೆ ಅದು 2 ಕಾರ್ಯಕ್ರಮ ಅದು, ಅದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ತಾವು ಕೇಳಿದ್ರಿ. ಅವು ನಿಮಿತ್ತಿಗೆ ಮಾತ್ರ ಆಗಿದ್ದಾವೆ. ಈಗ ಸಮಾಜದ ಯಾವುದೇ ಕಾರ್ಯಕ್ರಮ ಬಂದರೂ ಒಂದೇ ವೇದಿಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಒಂದೇ ವೇದಿಕೆ ಮೇಲೆ ಎಲ್ಲರೂ ನಿಂತು ನಾವೆಲ್ಲರೂ ಒಂದದೇವು ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮದು ಸಹಕಾರ ಬೇಕು. ತಾವು ಇದ್ರ ಬಗ್ಗೆ ಬೆನ್ನತ್ತಿ ಒಂದೇ ವೇದಿಕೆ ಮೇಲೆ ಎಲ್ಲರೂ ಕರೆದು ಒಂದಾಗಿ ಎಲ್ಲರೂ ಕೈ ಮೇಲೆ ಮಾಡಿ ಏನಾಗಿದ್ದೆಲ್ಲ ಘಟನೆ ಮರೆತು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮ ಒಂದೇ ಮಾಡೋದು ಅಂತೇಳಿ ಅನೌನ್ಸ್ ಮಾಡಿದೆವು. ನಮಸ್ಕಾರ. ಇವತ್ತು ಏನು ಸಿದ್ಧವೀರಪ್ಪನಪೇಟೆ ತುಮಕೂರೋಣಿಯಲ್ಲಿ ಭಂಡಾರ ಉತ್ಸವದಲ್ಲಿ ಅತಿ ವಿಜೃಂಭಣೆಯಲ್ಲಿ ಭಂಡಾರ ಉತ್ಸವ ಕಾರ್ಯಕ್ರಮವನ್ನು ನಡೆಯಲಾಗಿದೆ. ಇದು ಪ್ರತಿ ವರ್ಷದಂತೆ 20 ವರ್ಷದಿಂದ ಸುಮಾರು ವರ್ಷದಿಂದ ಇದು ಭಂಡಾರ ಕಾರ್ಯಕ್ರಮ ಅತಿ ವಿಜಯೋತ್ಸವದಲ್ಲಿ ಆಗಿದೆ. ಸೊ ಎಲ್ಲ ಭಕ್ತಾದಿಗಳಿಗೆ ಬಂದು ಅಮ್ಮನ ಪ್ರಸಾದವನ್ನು ತಗೊಂಡು ಪುನೀತರಾಗಬೇಕಂತೂ ನಾನು ಕೇಳ್ಕೊತೀನಿ. ಹಾಗೆ ಈಗ ಏನು ಹಲವಾರು ಕಡೆ 500 ಏನು ಮುತ್ತೈದೆಯವರಿಗೆ ಕೂಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ. ಅದು ಭಾಳ ಅಸ್ತವ್ಯಸ್ತ ಆಗುತ್ತೆ ಅಂತೇಳಿ ಈ ಸದ್ಯ ಸಿಸ್ಟಮೆಟಿಕ್ ವೇಯಲ್ಲಿ ಅಚ್ಚುಕಟ್ಟವಾಗಿ 5 ಮುತ್ತೈದೆಯವರಿಗೆ ಇವರು ಆಮಂತ್ರಣ ಮಾಡಿ ಅವರಿಗೆ 5 ಕುವಾರಿಯವರಿಗೆ ಆಮಂತ್ರಣ ಮಾಡಿ ಅವರಿಗೆ ಒಂದು ಪ್ರಸಾದವನ್ನು ಹಂಚಾಕತ್ತಾರೆ. ಇದೊಂದು ಭಾಳ ಉತ್ತಮವಾದ ಈ ಕಾರ್ಯಕ್ರಮವನ್ನು ನೆರವೇರಿಸಕತ್ತಾರೆ ಅಂತೇಳಿ ಅವರು ಒಂದು ತುಂಬಾ ಧನ್ಯವಾದ ಹೇಳ್ತಾರೆ. समाधान